ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಸರ್ಗ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ನಿಶ್ಚಿತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೋಳಿಗೆ ರೆಸಿಪಿಯನ್ನು ಮಾಡುವ ವಿಧಾನವನ್ನು ಈ ವಿಡಿಯೋದ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಹಾಗೆಯೇ ಹೂರಣವನ್ನು ಹೇಗೆ ಅತಿ ಈಸಿಯಾಗಿ ತಯಾರಿಸ್ಕೊಳ್ಳೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಿದ್ದೇನೆ. ಮೊದಲು ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಮೆತ್ತಗೆ ಹದ ಬರೋ ಥರ ಕಲಿಸ್ಕೊಂಡು 2 ತಾಸು ಇಡಬೇಕು. ಈಗ ಈಸಿಯಾಗಿ ಹೂರಣವನ್ನು ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. 2 ಕಪ್ ಕಡಲೆ ಬೀಜವನ್ನು ಕುಕ್ಕರಿಗೆ 4ರಿಂದ 5 ವಿಷಲ್ ಬರೋ ಥರ ಕೂಗಿಸ್ಕೊಳ್ಬೇಕು. ನಂತರ ಅದನ್ನು ಆ 2 ಕಪ್ಪನ್ನು ಕಡಾಯಿಗೆ ಹಾಕಿ ಅದರ ಜೊತೆಗೆ 2ರಿಂದ 2.25 ಕಪ್ ಬೆಲ್ಲ ಆ್ಯಡ್ ಮಾಡಬೇಕು. ಹಾಗೆ ಮಾಡಿದ ನಂತರ ಕುದಿ ಬರೋ ತನಕ ಬಿಡಬೇಕು. ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕಿ ಕುದಿ ಬಂದ ನಂತರ ತಿರುಗ್ತಾ ಇರಬೇಕು, ಯಾಕಂದರೆ ತಳ ಹಿಡ್ಕೊಂಡು ಬಿಡ್ತದೆ ಅದು. ಹಾಗೆ ಅದು ಫುಲ್ ಕುದಿ ಬಂದ ನಂತರ ಅದು ಆ ಮಿಶ್ರಣ ಏನಾಗ್ತದಲ್ಲ ಗಟ್ಟಿಯಾಗ್ತಾ ಬರ್ತದೆ. ಹಾಗೆ ಬಂದ ನಂತರ ಅದನ್ನು ಒಂದು ಸ್ಟೀಲಿನ ಜಾಳಿಗೆ ಇರ್ತದಲ್ಲ ಅದರಲ್ಲಿ ಅದನ್ನು ಸ್ವಲ್ಪ ಒತ್ತಿ ಅದನ್ನು ಹೂರಣವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆಯೇ ಹೋಳಿಗೆಯನ್ನು ಲಟ್ಟಿಸೋ ವಿಧಾನವನ್ನು ನೋಡೋಣ. ಮೊದಲು ಕಣಕವನ್ನು ಉಂಡೆ ರೀತಿಯಲ್ಲಿ ಮಾಡಿಟ್ಕೊಳ್ಬೇಕು. ನಂತರ ಆ ಉಂಡೆಯನ್ನು ಸ್ವಲ್ಪ ಅಗಲ ಮಾಡಿ ಅದರೊಳಗೆ ಆ ಹೂರಣವನ್ನು ಹಾಕಿ ಎಲ್ಲ ದಿಕ್ಕಿನಿಂದಲೂ ಅದನ್ನು ಕವರ್ ಮಾಡ್ಕೊಳ್ಬೇಕು. ನಂತರ ಏನು ಫೋಲ್ಡ್ ಮಾಡಿರುವಂತಹ ಬದಿಯನ್ನು ಕೆಳಗಡೆ ಬದಿಯಲ್ಲಿ ಹಾಕಿ ಅದನ್ನು ಎಲ್ಲ ಕಡೆಯಿಂದನೂ ತಿರುಗಬೇಕು. ನಂತರ ಮೇಲ್ಗಡೆ ಒಂದು ಕವರ್ ಹಾಕಿ ಅದನ್ನು ಕೈಯಿಂದ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ತಿರುವಿದರೆ ಅದು ಈಸಿಯಾಗಿ ಈ ಶೇಪ್ ಬರ್ತದೆ. ನಂತರ ಲಟ್ಟಿಸಿರುವಂತಹ ಹೋಳಿಗೆಯನ್ನು ಕಾದ ತವೆ ಮೇಲೆ ಹಾಕಿ 2 ಬಾರಿ ತಿರುವಿದರೆ ಹೋಳಿಗೆ ರೆಡಿ. ಹಾಗೆಯೇ ಇನ್ನೊಂದು ಹೋಳಿಗೆ ರೆಸಿಪಿಯನ್ನು ಮಾಡಿರುವಂಥ ವಿಧಾನವನ್ನು ನೋಡಿ. ತುಂಬ ಈಸಿ ವಿಧಾನದಲ್ಲಿ ಹೋಳಿಗೆಯನ್ನು ರೆಡಿ ಮಾಡ್ಕೊಳ್ಬೋದು ನಾವು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.